ಮನೆ ಬೀಗವನ್ನು ಮುರಿದು ಮನೆಯೊಳಗಿದ್ದಂತಹ ಚಿನ್ನಾಭರಣವನ್ನು ಕಳ್ಳತನ ಮಾಡಿದಂತಹ ಘಟನೆ ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದಿದೆ. ಬರೋಬ್ಬರಿ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಅಂತೆ ಬೆಳ್ಳಿಯನ್ನ ಕಳವು ಮಾಡಿದ್ದಾರೆ ಖದೀಮರು. 150 ಗ್ರಾಂ ಚಿನ್ನ ಇತ್ತು, 100 ಗ್ರಾಂ ಬೆಳ್ಳಿ ಇತ್ತು, 1.5 ಲಕ್ಷ ರೂಪಾಯಿ ಹಣ ಇತ್ತು. ಎಲ್ಲವನ್ನೂ ಕೂಡ ಎಗರಿಸ್ಬಿಟ್ಟಿದ್ದಾರೆ. ಬೀದರ್ ತಾಲೂಕಿನ ಚಿದ್ರಿ ಗ್ರಾಮದಲ್ಲಿ ನಡೆದಂತಹ ಕಳ್ಳತನದ ಪ್ರಕರಣ ಇದು. ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿಕೊಂಡು ಕೃತ್ಯವನ್ನ ಎಸಗಿದ್ದಾರೆ ಖದೀಮರು. ರಾಜ್ಕುಮಾರ್ ಬಿರಾದರ್ ಚಿದ್ರಿ ಎಂಬುವವರು ಮನೆಯಲ್ಲಿ ಕಳ್ಳತನವಾಗಿದೆ. ಸ್ಥಳಕ್ಕೆ ಶ್ವಾನದಳ ಬಂದಿದೆ, ಬೆರಳಚ್ಚು ತಜ್ಞರ ತಂಡ ಬಂದಿದೆ, ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರುವಂಥದ್ದು. ಯಾರು ಕಳ್ಳರು ಗೊತ್ತಾಗಬೇಕಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಮನೆ ರಾಜ್ಕುಮಾರ್ ಬಿರಾದರ್ ಅನ್ನೋರಿಗೆ ಸೇರಿದಂತಹ ಮನೆಯಲ್ಲಿ ಯಾರೂ ಇರಲಿಲ್ಲ. ಪಕ್ಕಾ ಪ್ಲಾನನ್ನು ಮಾಡಿಕೊಂಡು ಹೊಂಚಾಕಿ ಮನೆಯೊಳಗಿರುವಂತಹ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 8 ಗಂಟೆಗೆ ಬರೋಣಿಕೆ ಕೀಲಿ ಮುರಿದಿತ್ತು ರೀ ಸರ್. ಹೊರಗಿನ ಬರೋಣಿಕೆ ನಾನು ಒಳಗೆ ನೋಡೋಣಿಕೆ ಕೀಲಿ ನಾನೇ ಹಾಕೋದು ಯಾರು ತೆಗೆದ್ರು ಅಂತ ಒಂದೇ ಸಲ ನಾನು ಪೂರ ಘಬ್ರಾಸಿಂದ ಒಳಗೆ ಹೋಗೋಣಿಕೆ ಎಲ್ಲ ಏನದಂದ್ರೆ ಕಳ್ಳರು ದೋಚ್ಕೊಂಡು ಹೋಗಿದ್ದಾರೆ ಸರ್. ಒಂದು 15 ತೊಲಿ ಬಂಗಾರ ಇತ್ತು ಸರ್, 1,50,000 ರೂಪಾಯಿ ಇತ್ತು ಸರ್. ಅದ್ರಾಗ ಬಾಟ್ಲಿ ಇತ್ತು ಸರ್, ಚೈನ್ ಸರ ಇತ್ತು, ಕಡಗ ಇತ್ತು, ಐದು ಮೆತ್ತಂದು ಉಂಗುರ ಇದ್ದು ಸರ್. ಮತ್ತು ನಾವು ಎಲ್ಲ ಏನದಂದ್ರೆ ಸಾಲ ತೆಗೆದೇ ತೊಗೊಂಡಿದ್ದು ಸರ್. ಯಾಕಂದ್ರೆ ಸಾಲ ತೊಗೊಂಡು ತಂದಿದ್ದ ರೇಟ್ ಆಯ್ತದಂತ ಕೊಡೋಣ ಅಂತ ಮೊನ್ನೆ ಬಿಡಿಸ್ಕೊಂಡು ಬಂದಿದ್ರಿ ಸರ್. ಬ್ಯಾಂಕಿನ ಇಕ್ಕಿ ನಾನು ರೀಸೆಂಟ್ ಒಂದು 6-7 ತಿಂಗಳಿಂದ ತೊಗೊಂಡಿದ್ದು ಸರ್. ಒಂದು ಅರ್ಧ ಗೋಲ್ಡ್ 6-7 ತಿಂಗಳು ತೆಳಗೆ ತೊಗೊಂಡಿದ್ದ. 6-7 ತಿಂಗಳು ಮೊದಲ ಒಂದು ಅರ್ಧ ಗೋಲ್ಡ್ ತೊಗೊಂಡಿದ್ದು ಸರ್. ಈಗ ನಾನು ಬೇರೆ ಕಡೆ ಒಂದು ರೀಸೆಂಟ್ ಜಮೀನು ತಗೊಂಬ ಕಡೆ ನಾನು ಬಿಡಿಸ್ಕೊಳ್ತೇನೆ ಸರ್. ಡೀಟೇಲ್ಸನ್ನು ಕೊಡೋದಕ್ಕೆ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಇಷ್ಟೊಂದು ಬೆಲೆ ಬಾಳುವಂತಹ ಬಂಗಾರ ಬೆಳ್ಳಿ ಹಣವನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ರು ಮನೆ ಮಂದಿ ಎಲ್ಲ? ಜೊತೆಗೆ ಕಳ್ಳರನ್ನು ಹಿಡಿಯುವಂತಹ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದಾರೆ ಅಂತ? ಖಂಡಿತ ಪ್ರೇಮ್. ಅಂದ್ರೆ ಪ್ರಮುಖವಾಗಿ ಏನು, ನಿನ್ನೆ ಸಂಬಂಧಿಕರ ಒಂದು ಮದುವೆ ಇರುತ್ತೆ. ಮದುವೆ ಸಮಾರಂಭಕ್ಕೆ ಮಧ್ಯಾಹ್ನ 12 ಗಂಟೆಗೆ ಮನೆಯ ಬೀಗ ಹಾಕಿ ಅವರು ಹೋಗಿರ್ತಾರೆ. ಹೋದಂತ ಸಂದರ್ಭದಲ್ಲಿ ಏನು ರಾತ್ರಿ ಏನೋ ಒಂದು 8 ಗಂಟೆಗೆ ವಾಪಸ್ ಬರ್ತಾರೆ. 8-9 ಗಂಟೆಗೆ. ಆ ಸಮಯದಲ್ಲಿ ಮನೆಯ ಬೀಗ ಮುರಿದಿರುವಂತದ್ದು ಮತ್ತೆ ಅಲ್ಮಾರಿ ಮುರಿದುವಂತದ್ದು, ಒಳಗಡೆ ಚಿನ್ನಾಭರಣ ಅಂದ್ರೆ 20 ಲಕ್ಷ 15 ಅಂದ್ರೆ 15 ಗ್ರಾಮ್ ಆಗಿರ್ಬೋದು. ಅಂದ್ರೆ ಪ್ರಮುಖವಾಗಿ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಒಂದು ಚಿನ್ನಾಭರಣ ಆಗಿರ್ಬೋದು. ಜೊತೆಗೆ ಬೆಳ್ಳಿ ಅಂದ್ರೆ ಸಿಲ್ವರ್ ಲಕ್ಷಾಂತರ ರೂಪಾಯಿ ಬೆಳ್ಳಿ ಆಗಿರ್ಬೋದು. ಜೊತೆಗೆ 1,50,000 ನಗದು ದೋಚಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಯಾರು ಇಲ್ಲದ ಸಮಯ ನೋಡ್ಕೊಂಡು ಅವರು ಮದುವೆ ಹೋಗುವಂತ ಸಂದರ್ಭ ನೋಡ್ಕೊಂಡು ಈ ಒಂದು ಪಕ್ಕ ಪ್ಲಾನ್ ಮಾಡಿ ಅವರು ಬೀಗ ಮುರಿದು ಎಲ್ಲವನ್ನು ಅಂದ್ರೆ ಲಕ್ಷಾಂತರ ರೂಪಾಯಿ ಅಂದ್ರೆ 20 ಲಕ್ಷ ಅದಕ್ಕೂ ಹೆಚ್ಚು ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಜೊತೆಗೆ ಈಗಾಗಲೇ ಏನು ಸ್ವಾರದೊಳಗಿರ್ಬೋದು, ಏನು ಒಂದು ಬೆರಳಚ್ಚು ತಜ್ಞನಾಗಿರ್ಬೋದು ತಂಡ ಆಗಿರ್ಬೋದು, ಸ್ವತಃ SP ಪ್ರದೀಪ್ ಪೂರ್ತಿ ಅವರು ಸೇರಿದಂತೆ ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗಿದೆ. ಈಗ ತನಿಖೆ ಶುರುವಾಗಿದೆ. ಈಗ ಖದೀಮರ ಬೆನ್ನು ಬಿದ್ದಿದ್ದಾರೆ ಅಂತ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.